ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ನಾನು ಕರ್ನಾಟಕ ಕುರುಬರ್ ಯೂಟ್ಯೂಬ್ ಚಾನಲ್ ಇಂದ ಸರ್ ಮಾತಾಡೋದು. ಚಂದ್ರಕಾಂತ್ ಬಿಜ್ಜರ್ಗಿ ಅವ್ರನ್ ಸರ್ ಇತಿಹಾಸಕಾರರು. ಹೌದು. ಸರ್ ನಾವು ರೇವಣಸಿದ್ರ ಬಗ್ಗೆ ಸ್ವಲ್ಪ ಜಗದ್ಗುರು ರೇವಣಸಿದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತ ಕಾಲ್ ಮಾಡಿದ್ವಿ ಸರ್ ತಮ್ಮ ಜೊತೆ. ಸರಿ. ಸರ್ ಈಗ ರೇವಣಸಿದ್ಧರು ಲಿಂಗದಲ್ಲಿ ಉದ್ಭವಿಸಿದ್ರು ಅಂತೇಳಿ ಈ ಒಂದು ಪಂಚಾಚಾರ್ಯ ಒಂದು ವೀರಶೈವ ಲಿಂಗಾಯತ ಸಮುದಾಯ ಹೇಳ್ತಲ್ಲ ಸರ್, ಅದ್ರ ಬಗ್ಗೆ ಏನ್ ಸರ್, ನಿಜಾನ ಸುಳ್ಳ, ಅದು ಏನು ಸರ್? ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿ ಲಿಂಗದಲ್ಲೇನೆ ಹುಟ್ಟ್ಯಾನ. ಹ್ಮ್ 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 ಅದು ಇವ್ರಿಗೆ ಗೊತ್ತಿಲ್ಲ. ಹಾ ಹಾ ಅದನ್ನೇ ತಿರುಚಿ ಇವರು ಲಿಂಗದಲ್ಲಿ ಹುಟ್ಟಿದವರು, ನಾವೆಲ್ಲ ಲಿಂಗದಲ್ಲಿ ಹುಟ್ಟಿರ್ತೀವಲ್ಲ. ಹಾ 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 ಅರ್ಥ ಆಯ್ತು ಸರ್. ಹಾ ಹಾ ಹಾ, ಪುರುಷಲಿಂಗ ಸ್ತ್ರೀಲಿಂಗದ ಜೊತೆ ಆದಾಗ ನಮ್ ಜನ್ಮ ಆಗತ್ತೆ. ಹಾ ಹಾ ಎಸ್ ಸರ್. ನನ್ ಯಾಕೆ ಅವನೊಬ್ಬಂದೇ ರೇಣುಕಾಚಾರ್ಯ ಅಂತ ಹೇಳ್ತೀರಿ? ಎಲ್ಲರೂ ಇಡೀ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯು ಲಿಂಗದಲ್ಲೇ ಹುಟ್ಟಿದ್ದಾರೆ. ಹಾ 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 ಬಟ್ ಇವ್ರು ಹೇಳ್ತಿರೋ ಸ್ಥಾವರ ಲಿಂಗದ ಬಗ್ಗೆ ಹೇಳ್ತಾ ಇದಾರೆ ಸರ್. ಇವ್ರು ಸ್ಥಾವರ ಲಿಂಗ ಕೊನಲುಪಾಕಿ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಾಗ ಹುಟ್ಟ್ಯಾರ ಅಂತ ಹೇಳ್ತಾರೆ ಸರ್. ನೋಡ್ರಿ, ಅಲ್ಲಿ ಕೊನಲುಪಾಕಿ ಇದು ಏನದಲ್ಲ ಹಾ ಹಾ ಕ್ಷೇತ್ರ, ಜೈನರ ಕ್ಷೇತ್ರ ಅದು. ಹ್ಮ್ 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 ಇಲ್ಲಿ ಇವ್ರದ್ದು ಏನು ಸಂಬಂಧ ಇಲ್ಲ ಇವ್ರದ್ದು. ಹಾ ಸರ್. ಅಲ್ಲಿ ನೀವು ಹೋಗ್ರಿ ಕೊನಲುಪಾಕಿಗೆ, ಹ್ಮ್ ದೊಡ್ಡ ದೊಡ್ಡ ಜೈನ ಮೂರ್ತಿಗಳೇ ಅಲ್ಲಿ ಕಾಣ್ತಾವ ನಿಮ್ಗೆ. ಹ್ಮ್ 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 ಈಗ ಅದನ್ನ ಇವ್ರೇನಪ್ಪಾ ಅಂದ್ರ ತಿರುಚಿ, ಹ್ಮ್ ಅದನ್ನೇನಪ್ಪಾ ಅಂದ್ರ ಶೈವ ಪಂಥಕ್ಕೆ ಕರ್ಕೊಂಡು ಬರುವಂತ ಒಂದು ಪ್ರಯತ್ನ ಇದು. ಎಸ್ ಎಸ್ ಸರ್. ಅದು ಲಿಂಗ ಈಗ ಎಷ್ಟು ವರ್ಷದಿಂದ ಅಲ್ಲಿ ನಿರ್ಮಾಣ ಮಾಡಿರ್ಬೋದು ಸರ್ ಅಂದಾಜು? ಅಲ್ಲ, ಇತ್ತೀಚೆಗೆ ಇತ್ತೀಚೆಗೆ ಬಹಳ ಇತ್ತೀಚೆಗೆ ಮಾಡಿದ್ದಾರೆ. ಅಂದ್ರೆ ಒಂದ್ 100 ವರ್ಷನ ಆಗಿರ್ಬೋದನ್ ಸರ್ ಅಂದಾಜ್? ಅದ್ರ ಒಳಗೆ ಈಗ ಪಂಚಾಚಾರ್ಯರು ಅಲ್ಲಿ ಭೇಟಿ ಕೊಟ್ಟಿದ್ದೆ ಹ್ಮ್ ಒಂದ್ 100 ವರ್ಷ ಆಗಿಲ್ಲ. ಹ್ಮ್ 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 ಅವ್ರು ಏನ್ ಹೇಳ್ತಾರ, ನಮ್ಮ ಪರಂಪರೆ ಅಂತ ಹೇಳ್ತಾರ. ನೀವು ಪರಂಪರೆ ಹೌದಪ್ಪ, ಹ್ಮ್ ಆದ್ರೆ ನೀವು ಭೇಟಿ ಕೊಟ್ಟಿದ್ದ 50 ವರ್ಷಗಳ ಹಿಂದೆ. ಹ್ಮ್ 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 ಅದಕ್ಕಿಂತ ಮೊದ್ಲು ನಿಮ್ಗೆ ಅಲ್ಲಿ ಲಿಂಗ ಇದ್ದಿದ್ದು ಗೊತ್ತಿಲ್ಲ ಏನು ಅವ್ರಿಗೆ? ಹ್ಮ್ 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 ನೀವು ಹೇಳ್ತೀರಿ ನಮ್ಮ ಪಂಚಾಚಾರ್ಯರ ಮೂಲ ಏನಪ್ಪಾ ಅಂದ್ರ ಕೊಲ್ಲಿಪಾಕಿ ಅಂತ ಹೇಳ್ತಿರಲ್ಲ. ಹ್ಮ್ ಈಗ 127, 22, 23 ಏನಪ್ಪಾ ಅಂದ್ರೆ ಇವರು 23 ಪೀಠಾಧಿಪತಿಗಳಾಗಿ ಹೋಗಿರಿ ಅಂತ ಹೇಳ್ತಾರೆ. ಹ್ಮ್ ಮತ್ ಯಾಕಪ್ಪ ನೀವು ಒಬ್ರು ಹೋಗ್ಲಿಲ್ಲ ಕೊಲ್ಲಿಪಾಕಿಗೆ? ಎಸ್ ಎಸ್ ಅಲ್ಲಿ ಭೇಟಿ ನೀಡ್ಬೇಕು. ಶುದ್ಧ ಕಲ್ಪಿತ ಒಂದು ವ್ಯವಸ್ಥೆ ಇಟ್ಕೊಂಡು ಇದನ್ನ ಹಣಿತಾ ಇದ್ದು, ಅದನ್ನ ಪ್ರಚಾರ ಕೊಡ್ತಾರೆ ಸರ್. ಈಗ ರೇವಣಸಿದ್ಧರು ಎಷ್ಟನೇ ಶತಮಾನದಾಗ ಜೀವಿಸಿದ್ರಿ ಸರ್? ರೇವಣಸಿದ್ಧರ ನನ್ನ ಇದು ಸಂಶೋಧನೆ ಪ್ರಕಾರ 1096 ಜನಿಸಿದ್ರು. 1096 ಅಂದ್ರ 11ನೇ ಶತಮಾನದ ಉತ್ತರಾರ್ಧ ಭಾಗದಲ್ಲಿ ಜನಿಸಿದ್ರು. ಎಸ್. ಆಮೇಲೆ ನಮಗೆ ರೇವಣಸಿದ್ಧರು ಬದುಕಿದ್ರು ಅನ್ಲಿಕ್ಕೆ ಒಂದು ಕೊನೆಯ ಶಾಸನ 1193. ಶಿರ್ವಳ ಶಾಸನ ಸರ್? ಇಲ್ಲ, ಕೊಲ್ಲಿ ಇದು ಯಾವ್ದು ರಾಮನಗರ ಜಿಲ್ಲೆಯ ಅವ್ವೇರಹಳ್ಳಿ ಶಾಸನ. ಅವ್ವೇರಹಳ್ಳಿ ಅಲ್ಲಿ ಅದರ ಪ್ರಕಾರ ಅವ್ರು 1193 ಒಂದು ಶಾಸನ ಅಲ್ಲಿದೆ. ಆ ಶಾಸನದಲ್ಲಿ ರೇವಣಸಿದ್ಧರು ತಮ್ಮ ಶಿಷ್ಯರಿಗೆ ಇದು ಅವ್ರ ಆಕಿ ಗಂಡ ತೀರ್ಕೊಂಡ ಸಲುವಾಗಿ ಅದಕ್ಕೆ ಒಂದು ಆಶೀರ್ವಾದ ಮಾಡಿದ್ದು ಒಂದು ಶಾಸನ ಇದೆ ಸರ್. ತಾವು ಕೂಡ ಕುರುಬರ ಕುಲಗುರು ರೇವಣಸಿದ್ಧರು ಎನ್ನುವಂತ ಒಂದು ಗ್ರಂಥ ಬರ್ದಿರಿ ಸರ್, ಸಂಶೋಧನಾ ಗ್ರಂಥ. ಅದರಲ್ಲಿ ಸುಮಾರು 308 ಆಧಾರಗಳದಾವ ಅಂತ ಹೇಳಿದ್ರಿ, ಬೇರೆ ಬೇರೆ ರೀತಿಯಾಗಿ ಯಾವ್ದು ಶಾಸನಗಳು ಸೇರಿನೇ ಎಲ್ಲ ಟೋಟಲ್. ಅಂದ್ರೆ ಇವರು ನೀವು ಹೇಳ್ತಾ ಇರೋದು 11ನೇ ಶತಮಾನದ ಉತ್ತರಾರ್ಧ, 12ನೇ ಶತಮಾನ ಪೂರ್ವಾರ್ಧದಲ್ಲಿ ಒಟ್ಟು ಇದ್ರು ಅವ್ರ ಕಾಲಮಾನ ಅಂತ ಹೇಳ್ತಾ ಇದ್ರಿ ಸರ್. ಜೀವಿತವಿದ್ರು. ಅಂದ್ರೆ ಆ ಒಂದು ಕಾಲದಲ್ಲಿ ಕೊಲ್ಲಿಪಾಕಿ ಒಳಗ ಈ ಲಿಂಗ ಇನ್ನ ಇರ್ಲಿಲ್ಲ ಸರ್? ಇರ್ಲಿಲ್ಲ. ಈಗೇನು ಪಂಚಾಚಾರ್ಯರ ಗುರುಗಳೇನು ಅವ್ರು ಹೇಳ್ತಾ ಇದಾರಲ್ಲ, ಅಂದ್ರೆ ಇತ್ತೀಚೆಗೆ ಒಂದು 100 ವರ್ಷ, ಬಾಳ 100 ಅಥವಾ 200 ವರ್ಷ, 100 ವರ್ಷನೂ ಅಲ್ಲ, 50 ವರ್ಷದಿಂದ ಇವರೆಲ್ಲ ವಿಸಿಟ್ ಕೊಟ್ಟಿದ್ದಲ್ಲ. ಓಹೋ, ಅಂದ್ರೆ ಅಲ್ಲಿವರೆಗೂ ಈಗ ಲಿಂಗ ಅವರು ಈಗ ಆಯ್ತು, ಈಗ ಅವ್ರ ಮಾತನ್ನ ಒಪ್ಕೊಳ್ಳೋಣ ಆಯ್ತು, ರೇವಣಸಿದ್ಧರ ಲಿಂಗದಾಗ ಹುಟ್ಟಾರ, ಅಲ್ಲಿ ಉತ್ಖನನ ಮಾಡ್ಬೇಕಲ್ಲ ಸರ್? ಉತ್ಖನನ ಮಾಡಿದ್ರೆ ಗೊತ್ತಾಗತ್ತಲ್ಲ ಒಂದೇದ್ದು. ಏನ್ ಸುಡಾಡು ಮಾಡಿಲ್ಲ. ಅಲ್ಲಿ ಒಂದು ಮೂರ್ತಿ ತೆಗೆದು ಅಲ್ಲಿ ಒಂದು ಏನಪ್ಪಾ ಲಿಂಗ ಕೂಡ್ಸಿದಾರ. ಆದ್ರ ಆ ಲಿಂಗನ್ ನೋಡಿಬಿಟ್ರೆ ನಿಮ್ಗ ಬಹಳ ಆಶ್ಚರ್ಯ ಆಗ್ಬಿಡ್ತೈತಿ. ಒಂದು ಕಲ್ಲಿನ ಗುಡ್ಡ, ಅದಕ್ಕೆ ಟೈಲ್ಸ್ ಹಚ್ಕೊಂಡು ಅದನ್ನ ಕೆಳಗಿನ ಪಾರ್ಟ್ ಮಾಡ್ತಾರ. ಅಲ್ಲಿ ಮ್ಯಾಲ ಒಂದು ಪುರುಷ ಲಿಂಗದ ಇಡ್ತಾರ, ಸ್ತ್ರೀಲಿಂಗ ಒಂದ್ ಕೆಳಗಡೆಗೆ ಮ್ಯಾಲ ಇಡ್ತಾರೆ. ಬಟ್ ಅಲ್ಲಿ ಏನ್ ಮಾಡ್ತಾರೆ ಇವರು ಪಂಚಪೀಠದವರು, ಸಣ್ಣ ಒಂದು 20 ವರ್ಷಗಳ ಹಿಂದೆ ಅಲ್ಲಿ ಒಂದು ತಮ್ಮ ಮಠದಲ್ಲಿ ತಯಾರಾದಂತ ಜೆರಾಕ್ಸ್ ಕಾಪಿಯ ಒಂದು ಮೂರ್ತಿ ಇಡ್ತಾರ ಅಲ್ಲಿ.
ಹ್ಮ್ 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 ಎಸ್ ಜೆರಾಕ್ಸ್ ಕಾಪಿ ಮೂರ್ತಿ ಅದ ಅಲ್ಲಿ, ಅದನ್ನೇ ಇವ್ರ ಲಿಂಗ ಅಂತ ಹೇಳ್ಕೊಂಡು ಜನರ ಪ್ರಚಾರ ಮಾಡ್ತಾ ಇದ್ದಾರ. ಎಸ್ 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 ಅಲ್ಲಿ ವಾಸ್ತವದಲ್ಲಿ ಹೋಗಿಬಿಟ್ರೆ ಹ್ಮ್ ಅಲ್ಲೇ ರೇವಣ ಸಿದ್ಧಂದಾಗ್ಲಿ ಮತ್ತು ಯಾವ್ದೋ ಲಿಂಗ ಮಂದಿರ ಅಲ್ಲಿ ನಮಗ್ ಸಿಗುವುದೇ ಇಲ್ಲ. ಹ್ಮ್ 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 ಅಲ್ಲಿ ಇನ್ನೊಂದ್ ಸರ್, ಈಗ 12ನೇ ಶತಮಾನದಲ್ಲಿ ಆ ಕೊನಲುಪಾಕಿ ಸೋಮನಾಥ ದೇವಸ್ಥಾನ ಇತ್ತ ಇಲ್ಲ ಸರ್? ಆ ದೇವಸ್ಥಾನ ಏನಾದ್ರು? ಅಲ್ಲ, ದೇವಸ್ಥಾನ ಸೋಮನಾಥಂದಿರ್ಲಿಲ್ಲ, ಹಾ 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 ಜೈನ ಮಂದಿರ ಇತ್ತು. ಜೈನ ಮಂದಿರ ಇತ್ತು. ಓಕೆ ಓಕೆ ಓಕೆ. ಅಂದ್ರ ಆ ರೇವಣ ಸಿದ್ಧರಿಗೆ ಏನದಾರಲ್ಲ ಆ ಕೊಲ್ಲಿಪಾಕಿ ಲಿಂಗದಲ್ಲಿ ಉದ್ಭವಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ನೀವು ಹೇಳಕ್ ಬಯಸ್ತೆ. 200ರಷ್ಟು ಸುಳ್ಳು. ಹ್ಮ್ 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 ಇದೆಲ್ಲ ಸುಳ್ಳು ಅಂತ. 200ರಷ್ಟು ಸುಳ್ಳು. ಹ್ಮ್ 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 ಮತ್ತ ಸರ್ ಈಗ ಅಲ್ಲಿ ಏನಾಯ್ತು ಅವ್ರಿಗೆ ಯಾಕೆ ಬರಿತನ ಬರದ ಅದ್ರ ಪ್ರಚಾರ ಕೊಟ್ರು ಅಂದ್ರ, ಹಾ ಹಾ ರೇವಣ ಸಿದ್ಧರು ಮೊದಲು ಕುರುಬರು. ಎಸ್ ಕುರುಬರಿಂದ ನಾಥ ಸಂಪ್ರದಾಯ ಹೋದ್ರು. ಎಸ್ ನಾಥ ಸಂಪ್ರದಾಯದಿಂದ ಏನಪ್ಪಾ ಅಂದ್ರೆ ನವನಾಥ ಸಂಪ್ರದಾಯಕ್ಕೆ ಬಂತು. ಎಸ್ ಆ ನವನಾಥ ಸಂಪ್ರದಾಯ ನಂತರ ಅವರು ಬಂದಿದ್ದು ಏನಪ್ಪಾ ಅಂದ್ರ ಅಂದ್ರೆ ಸಿದ್ಧ ಶಿವ ಪಂಥವನ್ನು ಕಟ್ತಾರ ಅವ್ರು. ಹ್ಮ್ 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 ಸಿದ್ಧ ಶಿವ ಪಂಥವನ್ನು ಕಟ್ಟಿದಾಗ ಹಾ ಅಲ್ಲಿ ಕೊಲ್ಲಿಪಾಕಿ ಕಟ್ಟಿದ್ರು ಅಂತ ಹೇಳಿ ಒಂದು ಕಥೆ ಆಧಾರವನ್ನು ಇಟ್ಕೊಂಡು ಹ್ಮ್ ಇವನು ಏನ್ ಮಾಡ್ತಾರ, ನಮ್ಮ ಹರಿಹರ ಬರೀತಾನ ಅದನ್ನ. ಅವರು ಕಲ್ಪನೆ ಆಧಾರ ಮೇಲೆ ಬರ್ತಾರೆ, ವರ್ಣನೆ ಮಾಡ್ತಾರೆ ಕವಿಗಳು. ಆಧಾರಗಳು ಯಾವುದೂ ಇಲ್ಲ, ಹ್ಮ್ ಹ್ಮ್ ಕಲ್ಪನೆ ಆಧಾರದಿಂದ ಅವ್ರು ಬರೀತಾರೆ. ಹಾ ಅಥವಾ ಅವ್ರು ಬರ್ದಿದ್ದನ್ನ ಇವರು ಸುಳ್ಳು ಪ್ಯಾಚಪ್ ಮಾಡ್ಕೊಂತ ಇಲ್ಲಿದವರೆಗೆ ತಂದಿದ್ದಾರೆ. ಎಸ್ ಆದ್ರ ಹರಿಹರನೇ ಹೇಳ್ತಾನ, ಹ್ಮ್ ನೂರಾರು ಹೆಂಗಳೆಯರು, ಹ್ಮ್ ನರ್ತಕಿಯರು, ಹ್ಮ್ ಬಾಜಾ ಭಜಂತ್ರಿ ಅಂತಂದ್ರೆ ಈಗ ಡೋಲುದವರು ಬರುತ್ತಿರುವಾಗ ಹ್ಮ್ ಪರದೆಯ ಹಿಂದಿನಿಂದ ರೇವಣ ಸಿದ್ಧ ಪ್ರಕಟಗೊಂಡನು ಅಂತ ಐತಲ್ಲಿ. ಇಲ್ಲಿ ಎಷ್ಟ ಮೂರ್ಖತನದ ಮಾತಿದು ಅಂತಂದ್ರೆ, ಪರದೆಯ ಹಿಂದೆ ರೇವಣ ಸಿದ್ಧನು ಪ್ರಕಟಗೊಂಡನು ಅಂತ ಐತೆ ಆ ಶಬ್ದಲ್ಲಿ. ಅಲ್ಲಿ ರೇವಣ ಸಿದ್ಧ ಪ್ರಕಟಗೊಳ್ತಾನ ಅಂತೇಳಿ ಅಲ್ಲಿ ಬಂದಿದ್ರಲ್ಲ, ಅವ್ರಿಗೆ ಏನ್ ಸುದ್ದಿ ಎಲ್ಲ ಹೇಳಿದ್ರ ಸರ್? ರೇವಣ ಸಿದ್ಧ ಎಲ್ಲ ಹೇಳಿದ್ರು. ಅಲ್ಲಿ ಏನ್ ಅವಾಗಿನ ಕಾಲಕ್ಕೆ ಏನಾಗ್ತದ, ಇವತ್ತು ನಾಟಕದೊಳಗೆ ನಾವು ಪರದೆ ಸರಿದೊಡೆ ಅದು ಸ್ಟಾರ್ಟ್ ಆಗ್ತದೆ. ಪರದೆ ಹಿಂದೆ ಇವ ನಿಂತಿದ್ದ, ಅದನ್ನ ಎಲ್ಲಾರು ಬಂದ್ಮೇಲೆ ಪರದೆ ಸರಿಸಿದ್ರು, ಅವಾಗ ರೇವಣ ಸಿದ್ಧನು ಪ್ರಕಟಗೊಂಡನು. ಅಂದ್ರ ಅಲ್ಲಿದ್ದವ್ರೆಲ್ಲ ದೇವಮಾನವ್ರಿ ಸದ್ದ ಯಾರು ಅಲ್ರಿ, ಮನುಷ್ಯರೇ ಅವ್ರ. ಮಾನವಚ್ಚರಿ ಇವ್ರೇನ್ ಮನುಷ್ಯ, ದೇವನ ಕಲ್ಪನೆ ಇವತ್ತು ಸರಿ ಇಲ್ಲ. ಹಾಗೆ ಅದನ್ನ ಅವ್ನು ಬರಿತಾನೆ. ನಾವು ಹರಿಹರನ ಕಥೆಯನ್ನೇ ಇಟ್ಕೊಂಡು ಹೋದ್ರು ಕೂಡ ಹರಿಹರ ಕತೆ ಬಗ್ಗೆ ಮಾತಾಡ್ತಾ ಇದ್ವಿ ಹೊರತು ಯಾರನ್ನು ಇಲ್ಲೇನು ಹೇಳಿಸ್ತಾ ಇಲ್ಲ. ಹೇಳಿದ ಏನು ಅವಶ್ಯಕತೆ ಇಲ್ಲ, ಹರಿಹರ ಹಿಂಗ್ ಹೇಳ್ತಾನ. ಹಂಗಂದ್ರೆ ಅವಂದು ಆ ಟೈಮ್ನಾಗ 56 ವರ್ಷ ವಯಸ್ಸು ಒಂದು ರೇವಣ ಸಿದ್ಧಂದು. 56 ವರ್ಷ ಅವ ಹೆಂಗ ಲಿಂಗದಲ್ಲಿ ಪ್ರಕಟಗೊಂಡನು ಅದ ಇವ್ರು ಹುಟ್ಟಿದಂತ ಬರ್ದ್ಬಿಟ್ರು. ಪ್ರಕಟ ಅನ್ನೋದು ಬೇರೆ, ಹುಟ್ಟೋದು ಬೇರೆ. ನಾನು ಅದನ್ನಂತೀನಿ, 56 ವರ್ಷದ ಒಬ್ಬ ವ್ಯಕ್ತಿ ಜನ್ಮ ಹೇಗ್ ತಾಳ್ತಾನ? ಸಾಧ್ಯನೇ. ಇವೆಲ್ಲ ಕಟ್ಟು ಕಥೆಗಳು ಹೇಳ್ಕೊಂತ ಇವ್ರು ಬಂದಾರೆ ಇವರಷ್ಟೇ. ಸರ್ ಇನ್ನೊಂದು, ಈಗ ಈ ತಂದೆ ತಾಯಿಯ ಗರ್ಭ ಸಂಜಾತರು ರೇವಣ ಸಿದ್ಧರು ಅನ್ನೋದಕ್ಕೆ ಏನಾದ್ರು ದಾಖಲೆ ಅಥವಾ ಶಾಸನ ಏನಾದ್ರು ಅದ್ರಿ? ಹೌದು, ಅವ್ರು ಜನ್ಮ ಮಾಡಿದ ಬಗ್ಗೆ ನಿಮ್ಗೆ ಎಷ್ಟು ಶಾಸನಗಳನ್ನು ಬಳಸಿದ್ದೀನಿ ನಾನು. ಓಹೋ, ಅಂದ್ರೆ ಅವ್ರ ತಂದೆ ಹೆಸರು ಇರೋದು ಏನಾದ್ರು ಶಾಸನ ಹಿಂಗ ಏನಾದ್ರು ಅದಾವನ್ರಿ? ತಂದೆ ಹೆಸರು ಅಥವಾ ತಂದೆ ಹೆಸರಿನಲ್ಲಿ ಅವ್ರ ತಂದೆಗಾಗಿ ಒಂದು ಮಂದಿರ ಕಟ್ಟಿಸಿದಾರ ಅವರು. ಸರ್ ಇಲ್ಲಿ ಯಾದಗಿರಿ ಜಿಲ್ಲೆ ಶಾಪುರದಾಗ ಒಂದ್ ಬರತ್ತಂತಲ್ರಿ, ಅದು ಶಿರ್ವಾಳ ಅಂತ ಹೇಳ್ತೀರಿ? ಅದೇ ಶಿರ್ವಾಳ. ಈಗ ನೀವು ಅದೇ ಶಾಸನ ಬಗ್ಗೆ ಹೇಳಾಯ್ತಾರ ಬೇರೆ ಸರ್? ಹೌದು, ಅದೇ ಶಾಸನದಾಗ ಏನದ ಸರ್? ಶಿರ್ವಾಳ ಶಾಸನದಲ್ಲಿ ರೇವಣ ಸಿದ್ಧರು ತಮ್ಮ ತಂದೆಯ ನೆನಪಿಗಾಗಿ ಮಂದಿರವನ್ನು ಕಟ್ಟಿಸ್ತಾರೆ. ತಂದೆ ಹೆಸರು ಕೂಡ ಅಲ್ಲಿ ಪ್ರಕಟ ಇದೆ, ಅಲ್ಲಿ ಬರ್ದಿದ್ದಾನೆ. ಅಂದ್ರೆ ಅವ್ರ ತಂದೆ ಹೆಸರು ಸ್ಪಷ್ಟವಾಗಿ ಐತಂದಂಗ ಐತ್ರಿ ಆ ಶಾಸನದಲ್ಲಿ. ಹಂಗಂದ್ಮೇಲೆ ಅವ್ರು ಐತಿಹಾಸಿಕ ಪುರುಷರು. ಶಾಸನಗಳ ಸಾರಿ ಹೇಳ್ತಾವ, ದಾಖಲೆಗಳ ಪ್ರಕಾರ ಐತಿಹಾಸಿಕ ಪುರುಷರು ಅವರು. ಆದ್ರೆ ಇವನ್ ಏನ್ ತರ್ತಾರಲ್ಲ, ಇವ್ರು ಪ್ರಕಟ ಮಾಡಕತ್ತಾರಲ್ಲ, ರೇಣುಕಾಚಾರ್ಯ ಅನ್ನುವಂತ ಒಬ್ಬ ಶುದ್ಧ ಕಾಲ್ಪನಿಕ ವ್ಯಕ್ತಿ. ಇವನಿಗೆ ಯಾವುದು ಆಧಾರ ಇಲ್ಲ. ಸುಮ್ನೆ 1603 ಒಬ್ಬ ಕುರುಬರವನೇ ರೇವಣ ಸಿದ್ಧನ ಬಗ್ಗೆ ಬರೆಯುವ ಹೊತ್ತಿನೊಳಗ ರೇವಣ ಸಿದ್ಧನನ್ನ ಒಂದು ಶಬ್ದ ಅತಿರಿಕ್ತ ಅಂದ್ರೆ ರೇಣುಕಾಚಾರ್ಯ ಅಂತ ಒಂದು ಪದ ಉಪಯೋಗ ಮಾಡ್ಕೊಂಡ ಅಲ್ಲಿ. ರೇವಣ ಸಿದ್ಧರನ್ನು ರೇಣುಕಾಚಾರ್ಯರು ಅನ್ನುವಂತ ಒಂದು ವಿಶೇಷಣೆ ಉಪಯೋಗ ಮಾಡ್ಯಾನ ಅಲ್ಲಿ. ಅದನ್ನ ಇವ್ರು ಇಟ್ಕೊಂಡು ಜೋತ್ ಬಿದ್ದಾರೆ ಇವರು.
ಓಕೆ 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 ಹ್ಮ್ ಅದಕ್ಕ ಇನ್ನು ನಾನು ಹೇಳ್ತೀನಿ, ಈ ಪಂಚಾಚಾರ್ಯರು ಏನದಾರಲ್ಲ ಇವ್ರು ಕುರುಬರ ಪೀಠದಲ್ಲೇ ಕೂತವ್ರ ಎಲ್ಲಾರು ಅವ್ರು. ಅಂದ್ರೆ ಈ ರಂಭಾಪುರಿ ಪೀಠದ ಬಗ್ಗೆ ಮಾತಾಡ್ತಾ ಇದ್ರಿ ಸರ್ ತಾವು. ಹೌದು, ರಂಭಾಪುರಿ ಆ ರಂಭಾಪುರಿ ಪೀಠ ಸ್ಥಾಪನೆ ಯಾರು ಮಾಡ್ಯಾರ ಸರ್ ರಂಭಾಪುರಿ ರೇವಣ ಪೀಠ? ಸಿದ್ಧರು ಮಾಡಿದ್ರು. ಅದ್ ಮೊದಲ ಪೀಠಾಧಿಪತಿ ಯಾರು ಸರ್ ಅಲ್ಲಿ? ಅಲ್ಲಿ ರೇವಣ ಸಿದ್ಧರೇ ಮೂಲ, ಆಮೇಲೆ ಅವ್ರ ಮಗ ಬರ್ತಾನೆ, ಅವ್ರ ಮಗ ರುದ್ರಮುನಿ. ಅದ್ರ ಬಗ್ಗೆ ದಾಖಲೆಗಳದ. ಎಸ್ ಎಸ್ ಅಂದ್ರ ರುದ್ರಮುನಿ ಏನದಾರಲ್ಲ ರೇವಣ ಸಿದ್ಧರ ಮಗ ರೀ. ಮಗ ಅಂದ್ರೆ ಈ ಕುರುಬರು ಯಾರಾದ್ರೂ ಒಬ್ರಾದ್ರೂ ಆ ಪೀಠಕ್ಕೆ ಏನಾದ್ರು ಪೀಠಾಧಿಪತಿ ಆಗಿದ್ರನ್ ಸರ್? ಅಲ್ರಿ ಎಲ್ಲಾರು ಕುರುಬರ ಅದಾರ. ಅಂದ್ರ ಆ ರೇವಣ ಸಿದ್ಧರ ನಂತರ ಈ ರೇವಣ ರುದ್ರಮುನಿ ಸಿದ್ಧರ ನಂತರ ಎಲ್ಲರೂ ಕುರುಬರು ಇದಾರೆ. ಈಗ ಇದ್ದವನು ಕುರುಬನೇ. ಹ್ಮ್ ಈಗ ಇವ್ರು 4 ತಲೆಮಾರು ಹೋಗ್ರಿ, ಅವ್ರು ಕುರುಬರು ಇರ್ಲಿಲ್ಲ ಅಂದ್ರೆ ಬರೀದನ್ನು ಬಂದ್ ಮಾಡ್ತಿದ್ದ. ಹ್ಮ್ 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 ಇದು ತಮ್ಮ ಮಾತಿಗೆ ಸ್ಟಿಕ್ ಆಗಿ ಇರ್ತೀರಿ ಸರ್ ಈ ಮಾತಿಗೆ? ಓ ಯಾವಾಗನು ಅಂತೀನಿ ನಾನು. ಹ್ಮ್ 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 ಅಲ್ರಿ ಇವ್ರು ಏನ್ ಹೇಳ್ತಾರ, ಪಂಚಾಚಾರ್ಯ ಲಾಸ್ಟ್ ಕೊನೆ ಅದನ್ಲ ಈಗ ಹ್ಮ್ ಅವನ 4 ತಲೆಮಾರು ಹಿಂದ್ ಹೋಗ್ರಿ, ಅವ್ರೆಲ್ಲರೂ ಕುರುಬ್ರು ಅದಾರ. ಅವ್ರೆಲ್ಲಾ ಸಂಬಂಧಿಕರು ಕುರುಬರ ಜೊತೆಗೆ ಅವ್ರ ಸಂಬಂಧ ಅದ. ಅಂದ್ರ ಅವ್ರ 4-5 ತಲೆಮಾರಿನ ಹಿಂದಿನವ್ರದ್ದು ಹೇಳ್ತಾ ಇದ್ದಾರೆ. ಹಿಂದಿನವ್ರು. ಬಟ್ ಈಗಿನವ್ರು ಹೇಳ್ಕೊತಾ ಇಲ್ಲ. ಇವ್ರಿಗೆ ಬೇಕಾಗ್ಯದ, ಇವ್ರ ರಾಜಕೀಯ ವ್ಯವಸ್ಥೆ ಮಾಡ್ಕೊಳ್ಳೋದು, ಹಣ ಮಾಡೋದು, ಇವ್ರಿಗೆಲ್ಲ ಬೇಕಾಗ್ಯದ. ಇವ್ರೇನು ಏನು ಧರ್ಮ ಮಾಡ್ಲಿಕ್ಕೆ ಇದು ಬೆಳೆಸ್ಲಿಕ್ಕೆ ಬಂದಿಲ್ಲ ಅಂದ್ರೆ, ಇವ್ರ ಧರ್ಮದ ವಿಚಾರಗಳನ್ನ ನೋಡ್ರಿ ನೀವು. ಎಲ್ಲರ ಧರ್ಮದ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರ ನೀವು. ಇವ್ರು ಮಾತಾಡೋದು ಅಷ್ಟೇ, ಹಣ ತಂದು ಕೊಡ್ರಿ, ನಮಗ್ ಅದನ್ನ ಬೆಳೆಸ್ರಿ, ಇದನ್ನ ಬೆಳೆಸ್ರಿ. ಆಮೇಲೆ ಈ ಈಗಿದ್ದ ರೇಣುಕಾಚಾರ್ಯರು ಒಂದು ಲೆಟರ್ ಕೊಡ್ತಾರ. ಎಲ್ಲಿ ಸಿಎಂ ಮುಂದ್ ಕೂತ್. ಆ ಸಿಎಂ ಯಾವ ಬಸವರಾಜ ಬೊಮ್ಮಾಯಿ ಆ ಒಂದ್ ಲೆಟರ್ ಕೊಡ್ತಾನ. ಕೊಟ್ಟ ಕೂಡ್ಲೇನೆ ಇವ್ರ ಅದಕ್ಕ ಸಹಿ ಮಾಡಿ ರೇವಣ ಸಿದ್ಧ ರೇಣುಕಾಚಾರ್ಯ ದಿನಾಚರಣೆ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಸರ್ ಈಗ ಸರ್ಕಾರ, ಯಾವುದೇ ಒಂದು ಸರ್ಕಾರ ಈ ಸಂವಿಧಾನದೊಳಗೆ ಏನೈತ್ರಿ, ವೈಜ್ಞಾನಿಕ ಮನೋಭಾವ ಹೊಂದಿರ್ಬೇಕಂತ ಹೇಳ್ತಾರೆ. ಮತ್ತ ಈಗ ರೇವಣ ಸಿದ್ಧರು ಅನ್ನೋದು ಐತಿಹಾಸಿಕ ವ್ಯಕ್ತಿ ಅಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರ ಜಯಂತಿ ಆಚರಣೆ ಮಾಡೋದು ಈ ಕಾನೂನಿನ ಚೌಕಟ್ಟಿನಾಗ ಅದು ಬರುತ್ತೆ. ಬೊಮ್ಮಾಯಿಯ ಮೂರ್ಖತನ. ತನಗ ಲಾಭ ಸಲುವಾಗಿ ಅವನು ಒಂದ್ ಲೆಟರ್ ಕೊಡ್ತಾನ, ಅಲ್ಲಿ ಸಹಿ ಮಾಡ್ತಾನ. ಹಂಗಲ್ಲ, ನೀವ್ ಏನೋ ಬದಲಾವಣೆ ಮಾಡ್ಬೇಕಾದ್ರೂ ನೀವು ಒಂದ್ ಕಮಿಟಿ ನೇಮಿಸ್ಬೇಕು. ಇದು ರೇಣುಕಾಚಾರ್ಯರು ರೇವಣ ಸಿದ್ಧರು ಅಂತ ಹೇಳಿ ಕಮಿಟಿ ನಿರ್ಣಯ ಆಗ್ಬೇಕು. ಕಮಿಟಿ ಒಳಗ ಎಲ್ಲಾರು ಏನಪ್ಪಾ ಅಂದ್ರ ಇತಿಹಾಸಕಾರರು, ಸಂಶೋಧಕರು ಇರ್ಬೇಕಲ್ಲಿ. ಈ ಮಹಾಭೂಪ ಬೊಮ್ಮಾಯಿ ಕುತ್ತಲ್ಲೇ ಸಹಿ ಮಾಡ್ಕೊಂಡು ಆರ್ಡರ್ ಮಾಡ್ತಾನ. ಇವೆಲ್ಲ ರಾಜಕೀಯ ಲಾಭ ಅಲ್ಲದ ಮತ್ತೇನಿರ್ರಿ ಇವ್ರದ್ದು. ಸರ್ ಈಗ ನೀವು ಆ ಒಂದು ದಿನಾಚರಣೆ ಬಗ್ಗೆ ಏನ್ ಸ್ಟ್ಯಾಂಡ್ ತಗೊಳ್ತೀರಿ ಸರ್? ಅಂದ್ರ ಈಗ ರೇಣುಕಾ ಸರ್ ಕೇಳ್ರಿ ಸರ್, ರೇಣುಕಾಚಾರ್ಯ ಜಯಂತಿಯನ್ ಕೇಳ್ರಿ ಒಂದ್ ಸೆಕೆಂಡ್ ಸರ್. ರೇಣುಕಾಚಾರ್ಯ ಜಯಂತಿಯನ್ ಸರ್ಕಾರ ಆಚರಣೆ ಮಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್? ಏನಾದ್ರು ರೇಣುಕಾಚಾರ್ಯ ನನ್ನ ವಿರೋಧ, ನನ್ನ ಕಂಪ್ಲೀಟ್ ವಿರೋಧ ಅದ. ಏಕಪಕ್ಷೀಯವಾಗಿ ಕೈಗೊಂಡ ನಿರ್ಣಯಕ್ಕೆ ನಾವ್ ಯಾರು ಬದ್ರಲ್ಲ. ನಾವು ಒಂದ್ ಹೇಳಿದೆ ಅವ್ರಿಗೆ, ನೋಡ್ರಿ ರೇಣುಕಾಚಾರ್ಯ ಇಡ್ತೀನಿ ಅಂದ್ರೆ ಇಳ್ರಿ ನೀವು ಬೇಡ, ಆದ್ರ ಮೊದಲ್ ರೇವಣ ಸಿದ್ಧರು ಅಂತ ಇಟ್ಕೊಂಡು ಕೌನ್ಸ್ನಾಗ ರೇಣುಕಾಚಾರ್ಯ ಇಡ್ರಿ. ಈಗ ರಂಭಾಪುರಿ ಪೀಠದಾಗನು ರೇವಣ ಸಿದ್ಧರ ಅಂತ ಎಲ್ಲಾದ್ರೂ ಅಕ್ಷರಗಳು ಬರೆದದ್ ಏನಾದ್ರು ಐತನ್ ಸರ್? ಯಾರು ಏನೋ ಹೌದೇ ಪೀಠನಾಗ ರೇವಣ ಸಿದ್ಧರ ಅಂತ ಅನ್ನುವಂಥದ್ದು ಇದು ಶಿಲೆ ಒಳಗ ಬರ್ತಿದ್ದಾರೆ ಅಲ್ಲಿ ಐತ್ ಸರ್ ಈಗ ರಂಭಾಪುರಿ ಪೀಠದಲ್ಲಿ. ಹೌದು. ಓಕೆ ಓಕೆ ಓಕೆ. ಮತ್ ಇಷ್ಟೆಲ್ಲ ಇಟ್ಕೊಂಡು ನೀವು ಚೇಂಜ್ ಮಾಡ್ತೀರಿಪಾ ಅಂತಂದ್ರ ಇದು ರಾಜಕೀಯ ಭಂಡತನ ಅಲ್ವಾ? ಈಗ ರೇಣುಕಾಚಾರ್ಯ ಅಂತ ಬದಲಾಗಿ ರೇವಣ ಸಿದ್ಧರ ಅಂತೇಳಿ ಹೆಸರು ನಾಮಕರಣ ಮಾಡಿದ್ರೆ ಮುಗಿದೋಗುತ್ತಲ್ಲ ಸರ್ ಅದನ್ನ. ಹೌದು, ನಾವು ನೀವು ಕಂಸ್ನಾಗ ಇಟ್ಕೊಡ್ರಿ ರೇಣುಕಾಚಾರ್ಯ ಅಂತ ಬೇಕಂದ್ರೆ. ಜಯಂತಿ ವಿರೋಧ ಇಲ್ಲ, ಆದ್ರೆ ಹೆಸರನ್ನ ಏನೈತಲ್ಲ ರೇಣುಕಾಚಾರ್ಯ ಬದಲಿಗೆ ರೇವಣ ಸಿದ್ಧನ ಜನ್ಮದಿನಾನೇ ಅದು ಕರೆಕ್ಟ್. ಅದು ರೇಣುಕಾಚಾರ್ಯ ಕಲ್ಪಿತ ವ್ಯಕ್ತಿ ರೀ, ಅವನಿಗೆ ಅಂತ ಜನ್ಮದಿನ ಬರ್ತದ? ಹೌದೌದೌದು. ಹುಟ್ಟಲಾರದವನನ್ನು ಹುಟ್ಟಿಸ್ಕೊಂಡು ಇವರೆಲ್ಲ ಆಚರಣೆ ಮಾಡ್ತಾರಲ್ಲ, ಇದು ತಪ್ಪಲ್ಲ? ಇದು ರಾಜಕೀಯ ದ್ರೋಹನೂ ಹೌದು, ಸಾಮಾಜಿಕ ದ್ರೋಹನೂ ಹೌದು ಬಸವರಾಜ ಬೊಮ್ಮಾಯಿ ಮಾಡಿದ್ದು. ಮುಂದಿನ ದಿನಮಾನಗಳಲ್ಲಿ ಬಸವರಾಜ ಬೊಮ್ಮಾಯಿಗೆ ಇದನ್ನ ನಮ್ಮ ಜನ ಚೆನ್ನಾಗಿ ಒಂದು ಪಾಠ ಕಲಿಸ್ತಾರ, ಅವ್ರಿಗೆ ಮನೆ ಕೂಡಿಸ್ತಾರ. ಸ್ಪಷ್ಟವಾಗಿ ನಾವು 100ಕ್ಕೆ 100ರಷ್ಟು ಇದು ತಪ್ಪು ಅಂತ ಹೇಳುವಷ್ಟು ಇಲ್ಲ. ಇವ್ರು ಕೆಲವೊಂದು ರಾಜಕೀಯ ಲಾಭ ಪಡೀಲಿ ಸಲುವಾಗಿ ಸುಮ್ಮನೆ ಎಲ್ಲರ ಮೇಲೆ ಕೈ ಆಡಿಸ್ತಾರೆ. ಇದು ಆಗ್ಬಾರ್ದು ಸರ್. ಇನ್ನೊಂದು ನೆಕ್ಸ್ಟ್ ನಿಮ್ದು ಏನು ರೇವಣ ಸಿದ್ಧರ ಬಗ್ಗೆ ತಾವು ಉಪನ್ಯಾಸ ನೀಡಿದ್ರಿ ಆಧಾರಗಳು ಇಟ್ಕೊಂಡು, ಆ ವಿಡಿಯೋವನ್ನ ಈಗಾಗಲೇ ನಮ್ಮ ಕರ್ನಾಟಕ ಕುರುಬರು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದಕ್ಕೆ ಬೇರೆ ಬೇರೆ ಸಮುದಾಯದವರು ರೇಣುಕಾಚಾರ್ಯ ಅಂತೇಳಿ ಅದ ಸಮರ್ಥನೆ ಮಾಡ್ಕೊಳ್ಳೋರು ಒಂದಿಷ್ಟು ಕ್ವಶನ್ ಕೇಳಿದಾರೆ ಸರ್, ಕಮೆಂಟ್ ಮಾಡಿದ್ರು. ಅವ್ರ ಪ್ರಶ್ನೆ ನಿಮ್ಗೆ ಕೇಳ್ತೇನ್ರಿ, ನೀವು ಉತ್ತರ ಕೊಟ್ರಿ ಅಂದ್ರೆ ಅವರು ಕೂಡ ತಿಳ್ಕೊಳ್ತಾರೆ ನಿಮ್ಮ ಉತ್ತರವನ್ನ ಯೂಟ್ಯೂಬ್ ನಲ್ಲಿ.
ಸರಿ. ಏನ್ ಮಾಡಿದಾರೆ ಅಂದ್ರೆ ಸಿದ್ದರಾಮಯ್ಯ ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆದು ಹಾಕಿದ್ರು. ಈಗ ನೀವು ಧರ್ಮಪೀಠದ ವೀರಶೈವ ಮಠವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಅಂತ ಹೇಳ್ಯಾರ್ರಿ. ಹ್ಮ್. ರಂಭಾಪುರಿ ಪೀಠದ ಬಗ್ಗೆ ಹೇಳತ್ತಾರ್ರಿ. ಕಿತ್ಕೊಳಕ್ ಪ್ರಯತ್ನ ಮಾಡಕತ್ತೀರಿ ಅಂತ್ರಿ. ಸಿದ್ದರಾಮಯ್ಯ ಯಾರು? ಅಲ್ಲಿ ಧರ್ಮ ಹೊಡ್ಯಾಕ್ ಪ್ರಯತ್ನ ಮಾಡಿದ್ರು. ಈಗ ನೀವಿದ್ರ ಪೀಠ ಇದೆ. ಕಸ್ಕೊಳಕ್ ಮಾಡಕತ್ತೀರಿ ಅಂತ ಹೇಳ್ಯಾರ್ರಿ. ಅದ್ರ ಬಗ್ಗೆ ತಾವ್ ಏನ್ ಹೇಳ್ತೀರಿ? ಸಿದ್ದರಾಮಯ್ಯ ಅವರು ಒಡೆಯುವಂತ ಪ್ರಶ್ನೆನೇ ಇಲ್ಲ. ಹ್ಮ್. ಯಾಕ ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ. ಹ್ಮ್. ಲಿಂಗಾಯತರ ಮೂಲಕ್ಕೆ ಹೋದ್ರು ಅದ್ ಮೂಲ ಬೇರೆ ಇದೆ. ಹ್ಮ್. ಆಮೇಲೆ ಈಗೇನ್ ವೀರಶೈವರ್ ಅಂತ ಹೇಳ್ಕೊತಾರ, ಇವ್ರದ್ ಮೂಲನು ಕುರುಬರೇ. ಹ್ಮ್. ಇವ್ರು ಕುರುಬರೇ, ಮತ್ತೊಂದ್ ಯಾವಿಲ್ಲ. ಏನ್ ಆಕಾಶದಿಂದ ಬಿದ್ರೇನ್ ಇವ್ರು? ಹ್ಮ್. ಹೇಳಿ ಅವ್ರು ನೋಡುನ ಅವ್ರ ಮೂಲ ಎಲ್ಲಿದೆ ಅಂತ ಹೇಳಿ. ಹ್ಮ್. ಅರೆ ಸುಮ್ನೆ ಏನಾರ ಭ್ರಷ್ಟಾಚಾರ ರಾಜಕೀಯ ಉಪಯೋಗಿಸಲ್ಲ, ಏನಾರ ಉಪಯೋಗ ಮಾಡೋದಲ್ಲ. ಈ ನಿಮ್ ಮಾತಿಗೆ ಸ್ಟ್ಯಾಂಡ್ ಆಗಿರ್ತೀರಿ ಸರ್ ಅವ್ರು ಏನೇ ಪ್ರಶ್ನೆ ಮಾಡಿದ್ರು ಕೂಡ. ಹೌದು. ಓಕೆ. ಹ್ಮ್. ಅವರು ನಮ್ಮ ಕುರುಬರಲ್ಲಿರುವಂತ ಒಡೆಯರು ತಾವು ತಮ್ಮ ಹೆಚ್ಚುಗಾರಿಕೆ ಸಲುವಾಗಿ ವೀರಶೈವರು ಅಂತ ಹೇಳ್ಕೊಂಡ್ರು. ಇವತ್ತಿನ ಏನು ವೀರಶೈವರು ಇದಾರೆ ಎಲ್ಲರೂ ಮೂಲತಃ ಕುರುಬರೇ. ಇಲ್ಲ ಕೋರ್ಟ್ ತೋರ್ಸ್ಲಿ ಅವ್ರು ಅವರೊಂದು 20-30 ಇದು ಏನದಲ್ಲ ತಲೆಮಾರಿನಲ್ಲಿ ತೋರ್ಸ್ಲಿ ಅವ್ರು. ಅಂದ್ರೆ ವೀರಶೈವ ಮುಗಮ ತೋರ್ಸ್ಲ್ರಿ ಅವ್ರು. ಮುಂದಿನ ಮಾತು ವಿಚಾರ ಮಾಡೋದಂತ. ಇವ್ರು ಕುರುಬರನ್ನೇ, ನಮ್ಮ ಕುರುಬರ ಒಡೆಯರೇ ಹೋಗಿ ವೀರಶೈವರು ಅಂತ ತಿಳ್ಕೊಂಡಿದ್ದಾರೆ. ಇಲ್ಲೇನ್ ಇವ್ರದ ಪ್ರತ್ಯೇಕ ಅದ? ಅಂದ್ರ ಅವ್ರ ಏನ್ ಪ್ರಶ್ನೆ ಕೇಳಿದ್ರ ಸರ್, ಈಗ ವೀರಶೈವ ಮಠವನ್ನು ಕಿತ್ಕೊಳ್ಳಕ್ ಪ್ರಯತ್ನ ಮಾಡಾಕತ್ತೀರಿ ಅಂತೇಳಿ ನಿಮ್ಮ ಮಾತಿಗೆ ಹೇಳಿದ್ದಾರೆ ಸರ್. ಯಾರು? ಈ ಒಬ್ರು ಕಾಮೆಂಟ್ ಮಾಡಿದಾರೆ ಸರ್, ಅವ್ರ ಹೆಸರು ರಾಜಶೇಖರ್ ಶೀಲವಂತ ಅಂತೇಳಿ. ಏನ್ ಯಾರ್ದು ಇದು ರಂಭಾಪುರಿ ಪೀಠ ಅಂತ ಕಿತ್ಕೊಳಕ್ ಪ್ರಯತ್ನಿಸ್ತಿದ್ದೀರಿ ಅಂತ? ಅಲ್ರಿ, ಅದು ಕಿತ್ಕೊಳ್ಳೋದ್ ಪ್ರಶ್ನೆ ಇಲ್ಲ. ನಮ್ಮ ಪೀಠದಾಗ ಕುಂತು ಇವ್ರು ಕೂತಾರ. ಇವ್ರು ಭಿಕ್ಷೆ ನಮ್ಮ ಪೀಠದಾಗ ಕುತ್ಕೊಂಡು. ಅಂದ್ರ ನೀವ್ ಹೇಳಕ್ ಹೊರಟಿರೋದು ನಾವ್ ಕಿತ್ಕೊಳ್ತಾ ಇಲ್ಲ, ನಮ್ದೇ ನೀವ್ ಕಿತ್ಕೊಂಡಿದ್ದೀರಿ, ನೀವ್ ಹಾಳಾಗತ್ತೀರಿ ಅನ್ನೋದು ನೀವ್ ಪರೋಕ್ಷವಾಗಿ ಹೇಳ್ತಾ ಇದ್ದೀರಿ. ಕಿತ್ಕೊಂಡಿಲ್ರಿ, ಇವ್ರೆಲ್ಲ ಮೊದಲು ಕುರುಬ್ರೆ. ಇಲ್ಲಿ ಕಿತ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರ ರಂಭಾಪುರಿ ಪೀಠ ಸಂಪೂರ್ಣವಾಗಿ ಈವರೆಗೂ ಕುರುಬರದ ಮೂಲದದು. ಇವರು ತಮ್ಮ ಹೆಸರುಗಳನ್ನ ಬದಲಿ ಮಾಡಿಸ್ಕೊಂಡು ರೇವಣ ಸಿದ್ದನ್ ಅಂದ್ರೆ ಕುರುಬರಾಗ್ತಾರ ಅಂತ ತಿಳ್ಕೊಂಡು, ರೇಣುಕಾಚಾರ್ಯ ಅಂತ ತಿಳ್ಕೊಂಡು ಇವ್ರು ಬದಲಿ ಮಾಡ್ಕೊಂಡು ಇವೆಲ್ಲ ನಾಟಕ ಆಡ್ತಾ ಇದ್ದಾರೆ. ಇವರೆಲ್ಲ ನಾಟಕ ಮಾಡೋದು ಅಷ್ಟೇ ಎಲ್ಲ ಜಗತ್ತಿಗೆ ಗೊತ್ತಿರ್ತದ. ಆದ್ರ ರಾಜಕೀಯ ವ್ಯವಸ್ಥೆ ಒಳಗೆ ಏನಾಗ್ಬಿಡ್ತದ, ಒಬ್ರು ಆ ಕಡೆ ಒಬ್ರು ಈ ಕಡೆ ಅಂತ ಅನ್ನೋ ಸಲುವಾಗಿ ಇದು ಹಾಗೆ ಉಳಿತದ. ಅವ್ರು ತೋರ್ಸ್ಲಿ, ಅವ್ರ ಪೀಠದ ಉದ್ಭವದ ಬಗ್ಗೆ ದಾಖಲೆಗಳನ್ನ ತೋರ್ಸ್ಲಿ. ನೀವು ಎಲ್ಲಿಂದ ಬಂದ್ರಿ ಅಂತ ಹೇಳ್ರಿ. ವೀರಶೈವರು ಅನ್ನೋರು ಎಲ್ಲಿಂದ ಬಂದ್ರಿ, ನಿಮ್ಮ ಮೂಲ ಯಾವುದು, ನಿಮ್ಮದು ಉಗಮ ಯಾವ್ದು? ಯಾವುದೇ ಒಂದು ಸಪರೇಟ್ ಒಂದು ಇದು ಬರ್ಬೇಕಲ್ಲ ನಿಮ್ದ. ನಾವು ಈ ಮೂಲದಿಂದ ಬಂದೆವು, ಅದಕ್ಕೆ ನಾವು ವೀರಶೈವರು ಅಂತೀರಿ ಅಂತೇಳಿ ತೋರ್ಸ್ಲಿ ಅವರು. ಸುಮ್ನೆ ಯಾಕ ಬರೇ ಕತೆ ಬರ್ಕೊಂಡು ಪ್ರಚಾರ ಮಾಡೋದ್ ಬೇಡ. ನಮಗೆ ಆಧಾರಗಳು ಕೇಳ್ತಾ ಇದ್ದೀರಿ ನೀವು, ಆಧಾರಗಳು ಇಟ್ಕೊಂಡು ಮಾತಾಡ್ರಿ. ಹೌದು, ಆಧಾರ ನಿಮ್ ಶಾಸನ ಕೊಟ್ಟು ತೋರ್ಸ್ರಿ. ಯಾವ ಶಾಸನದಲ್ಲಿ ನೀವು ವೀರಶೈವರು ಅಂತ ಹೇಳಿ ಬಂದ್ರಿ ಹೇಳ್ರಿ. ಅಲ್ಲಿ ವೀರಶೈವರು ಅಂತ ಇಲ್ಲೇ ಇಲ್ಲ. ಅಲ್ಲಿ ಉಗಮದಲ್ಲಿ ನಿಮ್ಗೆ ಯಾರೋ ಘನಲಿಂಗಿ ಒಡೆಯರ್ ಅಂತ ಬರ್ತಾರ. ಆ ಘನಲಿಂಗಿ ಒಡೆಯರ್ ಬಂದಾಗ ಒಂದು ಸಮೀಕ್ಷೆ ಮಾಡಿಸ್ತಾರ ಅವರು ಒಂದು ಲೆಟರ್ ಬರೀತಾರ. ಒಟ್ಟು 31 ಮಂದಿಯ ಪೀಠಾಧಿಪತಿಗಳ ಒಂದು ಲಿಸ್ಟ್ ಅವ್ರು ತಯಾರು ಮಾಡ್ತಾರ. ಅಲ್ಲಿ ಎಲ್ಲರೂ ಒಡೆಯರ್ ಇದಾರೆ. ಅದರಲ್ಲಿ ಸುಮಾರು ನಾನ್ ನೋಡಿದಂಗ, ನಾನ್ ಕನ್ಫರ್ಮ್ ಆಗಿ ಹೇಳ್ತಿಲ್ಲ ಸರ್, 5-6 ಜನ ರೇವಣ ಸಿದ್ಧ ಎನ್ನುವಂತ ಪೂರ್ತಿ ಇದೇ ಹೆಸರಿನವರು ಒಡೆಯರ್ ಅಲ್ಲಿ ಅವರು ಗುರುಗಳಾಗಿದ್ರು, ಪೀಠಾಧಿಪತಿ ಲಿಸ್ಟ್ ನೋಡಿದೆ ಸರ್. ನೋಡ್ರಿ, ಈಗಿದ್ದ ವ್ಯಕ್ತಿನೂ ಕೂಡ 4 ತಲೆಮಾರಿಗಿಂತ ಹಿಂದ್ ಹೋದ್ರೆ ಅವರೆಲ್ಲರೂ ಕುರುಬ ಜೊತೆ ಸಂಬಂಧ ಇದೆ. ಸುಮ್ಮನೆ ಏನೋ ಹೇಳ್ಕೊಂಡ್ಬಿಡೋದು ಪಡೋದನ್ನ ಅದು ಅಲ್ಲ. ಅದು ನೀವು ಹೈಜಾಕ್ ಮಾಡ್ಬೇಕಂತ ಪ್ರಯತ್ನ ಮಾಡಕತ್ತೀರಿ. ಆದ್ರೆ ಹೈಜಾಕ್ ಮಾಡೋರು ಕುರುಬರು ಅಂತ ತಿಳ್ಕೊಡ್ರಿ ಮೊದಲು. ಅರ್ಥ ಆಯ್ತು. ಮೂಲದಲ್ಲಿ ನೀವು ಕೂಡ ಕುರುಬ ಕುಟುಂಬದಿಂದ ಬಂದವರು. ಇಲ್ಲಿ ಕವಲ ಮಾಡ್ಕೊಳ್ಳೋದ್ರಾಗ ಏನದ ನಾಟಕ ಬಂದ್ ಮಾಡ್ರಿ ಅದನ್ನೆಲ್ಲ. ಈ ನಾಟಕ ಬಹಳ ದಿವಸ ನಡೆಯುದಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಗುರು ಎಸ್ ಹಿರೇಮಠ ಅನ್ನೋರು ನಿಮ್ಮ ವಿಡಿಯೋಗಿನೇ ಕಮೆಂಟ್ ಮಾಡಿದ್ರು ಸರ್. ಅದು ಏನಂತಂದ್ರೆ, ನಾವು ರೇಣುಕಾಚಾರ್ಯ ಅಂತೀವಿ, ನೀವು ರೇವಣ ಸಿದ್ದೇಶ್ವರ ಅನ್ನಿ, ಏನ್ ತಪ್ಪು, ದೇವನೊಬ್ಬ ನಾಮಲ್ಲವ ಅಂತ ಕಮೆಂಟ್ ಮಾಡ್ಯಾರ್ರಿ ಅವ್ರು. ನಾವು ರೇಣುಕಾಚಾರ್ಯ ಅಂತೀವಿ, ನೀವು ರೇವಣ ಸಿದ್ಧ ಅನ್ರಿ, ಅದ್ರಲ್ಲಿ ಏನ್ ತಪ್ಪು, ದೇವರೊಬ್ಬನೇ ಅಂತ ನೋಡ್ರಿ. ನಿಮ್ಮ ರೇಣುಕಾಚಾರ್ಯನೇ ಕಲ್ಪಿತದನ. ನೀವ್ ಯಾಕೆ ಅಂತ ಹೇಳ್ತೀರಿ? ನಿಮ್ಗೆ ಏನ್ ಅಧಿಕಾರ ಅದ ಅಂತ ಹೇಳಲಿಕ್ಕೆ? ಒಟ್ಟೆ ಮೂಲಕ್ಕೆ ಹೋಗ್ಬೇಕಿಲ್ಲ ನಾವು. ಅದು ಬಾಳೆಹಳ್ಳಿ ಪೀಠ. ಅದು
ಬಾಳೆಹಳ್ಳಿನೋ ಬಾಳೆಹೊನ್ನೂರು ಸರ್, ಎರಡು ಒಂದೇನಾ ಅಥವಾ ಬೇರೆ? ಎಲ್ಲ ಸುಳ್ರಿ ಇವರೆಲ್ಲ ಈ ತಲೆ ಬಂದ್ರಲ್ಲ ಒಂದ್ 2 ಮಂದಿ ಇವ್ರು ಬದ್ಲಿ ಮಾಡಿದ್ದನ್ನ. ಅದು ಬಾಳೆಹಳ್ಳಿ ಪೀಠ ಅಂತ ಐತು ಮೂಲದಲ್ಲಿ. ಅದನ್ನ ಸಂಸ್ಕೃತೀಕರಣ ಮಾಡಿ ರಂಭಾಪುರಿ ಪೀಠ ಅಂತ ಇವ್ರು ಮಾಡಿದ್ರು. ಅಂದ್ರೆ ಜನರಿಗೆ ಮೂರ್ಖನ್ಸನ ಮಾಡ್ಲಿಕ್ಕೆ. ಬಾಳೆಹಳ್ಳಿ ಪೀಠ ದಾಖಲೆಗಳೆಲ್ಲ ಬಾಳೆಹಳ್ಳಿ ಅಂತದೆ. ಅದು ಏನ್ ಮಾಡಿದ್ರು, ಹೊನ್ನೂರು ಅಂತ ಒಂದು ಊರದ ಅಲ್ಲಿ. ಬಾಳೆ ಪಕ್ಕದಲ್ಲಿ ಒಂದು 5-6 ಕಿಲೋಮೀಟರ್ನಾಗ ಹೊನ್ನೂರು ಅಂತ ಐತಿ. ಅದನ್ನ ಇವ್ರು ಏನಾದ್ರು ಪಂಚಾಯತಿ ಕೇಂದ್ರನ್ನ ಮಾಡ್ತಾರ ಮೊದಲು. ಆ ಪಂಚಾಯತಿ ಕೇಂದ್ರ ಮಾಡಿದ ಮೇಲೆ ಅದರದ ಲಾಭ ಪಡ್ಕೊಳ್ಳೋ ಸಲುವಾಗಿ ಇವರು ಬಾಳೆಹಳ್ಳಿ ಮತ್ತು ಇದು ಹೊನ್ನೂರು, ಬಾಳೆಹಳ್ಳಿಯನ್ನ ಬಾಳೆಹೊನ್ನೂರು ಅಂತ ಮಾಡ್ಕೋತಾರ. ಬಾಳೆ ಮೊದಲಿನ ಪದ ಅಲ್ಲಿ ತಗೋತಾರ, ಇಲ್ಲಿ ಹೊನ್ನೂರು ಅಂತ ತಗೋತಾರ. ಇವೆರಡನ್ನ ಸೇರಿಸಿ ಬಾಳೆಹೊನ್ನೂರು ಅಂತ ಹೇಳ್ಕೊಂಡು ಇವ್ರು ಪ್ರಚಾರ ಮಾಡ್ತಾರೆ. ಅನಂತರ ಮೂಲದಲ್ಲಿ ಬಗ್ಗೆ ಹೇಳತ್ತೀರಿ ನೀವು, ಮೂಲದಲ್ಲಿದ್ದನ ಬಾಳೆಹಳ್ಳಿ. ಸರ್ ಇನ್ನೊಬ್ರು ಹೇಳಿದಾರ ಏನಂತಂದ್ರ, ನೀವು ರೇವಣಸಿದ್ದೇಶ್ವರ ಅಂತ ಜಯಂತಿ ಮಾಡ್ರಿ, ನಾವು ರೇಣುಕಾಚಾರ್ಯ ಅಂತ ಮಾಡ್ತೀವಿ, ಅದನ್ನ ಬಿಟ್ಟು ನಮ್ಮ ಭಾವನೆಗಳಿಗೆ ಧಕ್ಕೆ ತರಬೇಡ್ರಿ ಅಂತ ಹೇಳ್ಯಾರ. ಅವನ್ ಯಾವನ್ರಿ ತಿರ್ಬೋಕಿ ಅವನ್ ಯಾವನವ? ಏನ್ ದೇಶದ ಗುಚ್ಚಿ ಹಿಡ್ದಾನೇನವ? ಗುರು ಎಸ್ ಹಿರೇಮಠ ಅಂತ್ರಿ. ಅವ್ನ ಯಾವನ ಇರಲ್ಲ. ಹಿರೇಮಠ ಮೂಲತಃ ಹೇಳ್ರಿ ಅವ್ ಹಿರೇಮಠ ಯಾರಾದ್ರೂ ಮೂಲತಃ ಕುರುಬರ ಅಂತ ಹೇಳ್ರಿ ಅವಂಗ. ಯಾವ ಹಿರೇಮಠ ಅಂತ ತಿಳ್ಕೊತಾನ ಅವನು ಕುರುಬರ ಒಡೆಯರವ. ಮೂಲದಲ್ಲಿ ಬಗ್ಗೆ ಹೇಳ್ತಾ ಇದ್ದೀರಿ. ಹೌದು, ಮೂಲಕ್ ಹೋಗ್ಬೇಕಲ್ಲ. ನೀವು ಸುಮ್ನೆ ಏನಾರ ಮ್ಯಾಲಿಂದ ಹೂ ತಪ್ಪ ಮಾಡಕ್ ಹೋಗ್ಬೇಡ್ರಿ, ಬೇರಿಗೆ ಹೋಗ್ತೀನಿ ನಾನು. ಎಷ್ಟು ಇವತ್ತು ಹಿರೇಮಠ ಅಂತ ಇದಾರ, ಇವರೆಲ್ಲರೂ ಕುರುಬರ ಒಡೆಯರ ಕುಲದಲ್ಲಿ ಹುಟ್ಟಿದವರು. ಅಂದ್ರೆ ಈ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಕ್ ಸಿದ್ಧ ಇದೀರಿ ಸರ್ ತಾವು? ನಾನ್ ಯಾಕೆ ಚರ್ಚೆ ಮಾಡ್ರಿ, ಬೇಕಾದಂತ ಬಾ ಅಂತ ಹೇಳ್ರಿ ಅವ್ರಿಗೆ. ಅವ್ರು ಚರ್ಚೆ ಮಾಡಕ್ ರೆಡಿ ಇದೀರಿ? ಏನದ ಸುಡುಗಾಡ ಚರ್ಚೆ ಮಾಡಕ? ಅಲ್ಲಿ ಸುಡುಗಾಡ ಇದ್ರಲ್ಲ ಅವ್ರ ಕಡೆ ಏನಾರ ಇದ್ರು. ಅಲ್ಲ ಸರ್, ಈಗ ತಾವು ಅವ್ರ ಜೊತೆ ಅವ್ರ ಏನಾದ್ರು ಚರ್ಚೆ ಮಾಡ್ತೀವಿ ಅಂದ್ರೆ ಚರ್ಚೆಗೆ ರೆಡಿ ಇದೀರಿ ಸರ್ ಈ ವಿಷಯಕ್ಕೆ ಸಂಬಂಧ? ನಾನು 20 ಸಲ ಇವತ್ತಲ್ರಿ, ನಾನು 10 ವರ್ಷದಿಂದ ಹೇಳ್ತಾ ಇದ್ದೀನಿ ಚರ್ಚೆಗೆ ಬನ್ನಿ ಅಂತ ಹೇಳಿ. ಮತ್ ಯಾಕ ನಿಮ್ಗ ನಾನ್ ರೇವಣ ಸಿದ್ಧ ಅಂತ ಹೇಳಿ ಬರೆದಂತ ಪುಸ್ತಕಿನ ಮೇಲೆ ಇವ್ರು ಚರ್ಚೆ ಯಾಕೆ ಮಾಡ್ಲಿಲ್ಲ? ಕರೆಕ್ಟ್. 2010 ಬರ್ದಿದ್ ನಾನು. ಮತ್ ಯಾಕೆ ಇಷ್ಟು ದಿವಸ ಕೂತರಿ ಇವ್ರು? ಅಂದ್ರೆ ಇವ್ರೆಲ್ಲ ತಪ್ಪುಗಾರದಾರ ಅಂತಂದ್ರೆ ಸುಮ್ ಕೂತಾರ. ನಾನ್ ಹೇಳ್ತೀನಿ ನೇರವಾಗಿ ಹಿರೇಮಠ ಯಾವ ನಾವು 4 ತಲೆಮಾರು ತೆಗೆದು ಬಿಟ್ರೆ ಅವನ್ ಇದ್ರಲ್ಲಿ ಕುರುಬ ಅಂತ ಬರ್ತದ. ಸರ್ ಈಗ ಹೇಳ್ತಿರೋದು ನೀವು ವೀರಶೈವ ಲಿಂಗಾಯತ ಬಗ್ಗೆ ಅಷ್ಟೇ, ಲಿಂಗಾಯತ ಅಲ್ಲ ಸರ್? ಲಿಂಗಾಯತ ಅಲ್ಲ, ಲಿಂಗಾಯತ ಬೇರೆ. ಬೇರೆ. ಓಕೆ, ಸ್ಪಷ್ಟನೆ ಕೊಡ್ಬೇಕು. ಮತ್ತ ಇದನ್ನ ನಿಮ್ಮ ಬಗ್ಗೆ ಮತ್ತ ಅಪಪ್ರಚಾರ ಮಾಡಬಾರ್ದು ಅವರು. ನಾನ್ ಲಿಂಗಾಯತರ ಬಗ್ಗೆ ನಾನು ಯಾವ ಕಾಲಕ್ಕೂ ಇಲ್ಲಿ ಮಾತಾಡುದಿಲ್ಲ. ಯಾಕಂದ್ರೆ ಅವರು ಕೂಡ ಹೇಳಿದಾರಲ್ರಿ, ನಿಜಗುಣಾನಂದ ಸ್ವಾಮೀಜಿ ಅವರು ಆದ್ರೂ ಕೂಡ ಎಲ್ಲರೂ ಹೇಳಿದಾರೆ. ಇವರೆಲ್ಲ ಅವ್ರ ಅನೇಕ ಸ್ವಾಮೀಜಿಗಳು ಹೇಳಿದಾರೆ, ಲಿಂಗಾಯತ ಸ್ವಾಮೀಜಿಗಳು. ಹೌದು, ನನ್ ಜೊತೆಗೆ ಬಹಳಷ್ಟು ಜನ ಸಂಪರ್ಕದಾಗ ಅದಾರ ಅವರೆಲ್ಲ. ಹಂಗಂದ್ಮೇಲೆ ಅವ್ರ ಬಗ್ಗೆ ನಮ್ಮಿಲ್ಲ. ಇವ್ರೇನು ಬಂದಾರಲ್ಲ, ಇವರು ಡಂಬಾಚಾರಿಗಳು, ವೀರಶೈವ ಬೋರ್ಡ್ ಇಟ್ಕೊಂಡು ಏನು ಬರ್ಲಿಕ್ಕತ್ತಾರ ಇವರೆಲ್ಲ. ಮೊದಲು ಅವ್ರು ತಿಳ್ಕೊ ಅಂತ ಹೇಳ್ರಿ, ನೀವು ಮೊದಲು ಕುರುಬರ ಕುಟುಂಬದಲ್ಲಿ ಹುಟ್ಟಿದವರು ಅನ್ನೋದನ್ನ ತಿಳಿಸ್ಕೊಡ್ರಿ. ಸರ್ ಇನ್ನೊಂದು ನೆಕ್ಸ್ಟ್ ವಿನಾಯಕ್ ಅನ್ನೋರು ಕಾಮೆಂಟ್ ಮಾಡಿದಾರ್ರಿ. ಏನಂದ್ರೆ ಈ ನಿಮ್ ಪುಸ್ತಕದ ಬಗ್ಗೆ, ಈ ಪುಸ್ತಕ ಎಲ್ಲಿದೆಯೋ ನಮ್ಗೆ ಗೊತ್ತಿಲ್ಲ, ನೀವು ಏನೇನೋ ಕಪೋಲ ಕಲ್ಪಿತ ಬುಕ್ ಪ್ರಿಂಟ್ ಮಾಡಿದ್ರೆ ನಿಜ ಆಗುತ್ತಾನೋ ಅಂತ ಮಾಡ್ಯಾರ. ನೀವು ಕಪೋಲ ಕಲ್ಪಿತ ಬುಕ್ ಬರ್ದಿರಿ ಅಂತ್ರಿ. ಅವ್ರದ್ದು ಅಂದ್ರೆ ಸಂಶೋಧನೆ ಗ್ರಂಥ ಪಾಪ ಅವ್ರದ್ದು. ಒಂದು ಅದಕ್ಕೆ ರೆಫರೆನ್ಸ್ ಒಂದೂ ಕೊಳ್ಳಾರ್ದಂಕ ನೀವು ಬರ್ದಿದ್ದು ಆದ್ರೆ ಬಹಳ ಸತ್ಯ. ನಾವು 308 ಶಾಸನಗಳನ್ನು ಬಳಸಿ ಬರೆದಂತ ಪುಸ್ತಕ ಅದು ಸಂಶೋಧನೆ ಅಲ್ಲ, ಅದು ಕಪೋಲ ಕಲ್ಪಿತ ಅಂತ್ರಿ. ಅಲ್ಲ, ಇವ ಭೂಪಗ್ ಸಿಕ್ಕಿರ್ಲಿಕ್ಕಿಲ್ಲ ಅವ್ನಿಗೆ. ಯಾವನ ಭೂಪ್ ಹೇಳ್ತಾನಲ್ಲ ವಿನಾಯಕ ಅಂತ ಹೇಳಿಕೇರಿಂದ್ರಿ, ಹುಡುಗಾಡ ಯಾವ ಇರಲ್ಲಕ್ಕ. ಇವನಿಗೆ ತಿಳಿದಿಲ್ಲ ಅಂದ್ರ ನೀನ್ ಯಾವುದನ್ನು ಓದಬೇಕು ಅದನ್ನ ಓದ್ಲಿಲ್ಲ ನೀನು. ನಿನಗೆ ಪ್ರಚಾರ ಏನ್ ಬೇಕೋ ಅದನ್ನ ಮಾಡಿದಿ ನೀನು. ಆತಪ್ಪ ಭೂಪ, ನೀನು ಅದ್ರ ಬಗ್ಗೆ ನೀನ್ ಕೇಸ್ ಯಾಕೆ ಹಾಕ್ಲಿಲ್ಲ ನಾವಾಗ? ಇದು ಕಪೋಲ ಕಲ್ಪಿತದ ಅಂತ ಯಾಕೆ ಹಾಕ್ಲಿಲ್ಲ? ಭೂಪ ಹಂಗ ಹೇಳ್ಬಾಡು. ಅವ ಹೇಳ್ತೀನಿ ಅವಂಗ, ನೀ ಮೊದಲು ಹೋಗಿ ಆ ಪುಸ್ತಕ ತಗೊಂಡು ಕೇಸ್ ಹಾಕೋ. ಏನಾರ ಇಲ್ಲಿ ಪಬ್ಲಿಕ್ ನಾಗ ಇಟ್ಕೊಂಡು ಯಾರ ಹೇಳ್ಕೊಂಡು ಮಾಡಬೇಡ. ನಿಂದ ಮೊದಲು ನೋಡ್ಕೋ, ನಿನ್ ಕುಟುಂಬ ಯಾವ್ದದ ಅನ್ನೋದು.
ಸರ್ ಇನ್ನೊಂದು ಈಗ ಈ ಒಂದು ಪೀಠದ ಬಗ್ಗೆ ಅಥವಾ ನೀವು ಹೇಳುತ್ತಿರುವ ರೇವಣಸಿದ್ಧರ ಬಗ್ಗೆ ಮತ್ತು ಈಗ ಪಂಚಾಚಾರ್ಯ ನಂಬುವಂತ ರೇಣುಕಾಚಾರ್ಯರ ಬಗ್ಗೆ ಈ ಚರ್ಚೆ ಏನಾದ್ರೂ ರಂಭಾಪುರಿ ಗುರುಗಳು ಅವ್ರು ಚರ್ಚೆ ಮಾಡಕ್ ನಾನು ರೆಡಿ ಇದೀನಿ ಅಂತಂದ್ರೆ ನೀವು ಅವ್ರ ಜೊತೆ ಚರ್ಚೆ ರೆಡಿ ಇದೀರಿ? 10 ವರ್ಷಕ್ಕೆ 10 ವರ್ಷದಿಂದ 15 ವರ್ಷದಿಂದ ಆ ಬರ್ಬೇಕಾಗಿತ್ತು. ಪೀಠ ನನ್ ಮನೆಗೆ ಸ್ಪಷ್ಟವಾಗಿ ಕುರುಬರದ ಅಂತ ಹೇಳ್ತೀರಿ. ನೋಡ್ರಿ ನನ್ನ ಮನೆಗೆ ಅವಾಗ ಹ್ಮ್ ನಾನು ಪಬ್ಲಿಕ್ ಆಗಿ ಇವ್ರನ್ನ ಅವಹೇಳನ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಅವ್ರಿಗೆ ಬಹಳ ನೋವಾತು. ಹ್ಮ್ ನೋವಾದ್ಮೇಲೆ ಇಬ್ರು MLC ಗಳನ್ನ ನನ್ನ ಮನೆಗೆ ಕಳಿಸಿದ್ರು. ಹೆಸರು ಹೇಳಕ್ ಏನ್ ಬೇಡ ಬೇಡ ಬೇಡ. ಓಕೆ 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 ಸರ್. ಅವರು ಬಂದ ಕೂಡಲಿನ ಸರ್ ನೀವು ಸುಳ್ಳೆ ನಮ್ಮ ರಂಭಾಪುರಿ ಪೀಠವನ್ನ ಬಾಳ ನೀವು ಪಬ್ಲಿಕ್ ನಾಗ ಮಾತಾಡ್ತೀರಿ ಅಂತ ನಾನು ಒಂದು ಮಾತು ಹೇಳಿದವ್ರಿಗೆ, ಮೊದಲು ರಂಭಾಪುರಿ ಪೀಠದ ಸ್ವಾಮಿಗಳಿಗೆ ಬುದ್ಧಿ ಹೇಳ್ರಿ ಅವ್ನು. ಚಂದ್ರಕಾಂತ್ ಬಿಜ್ಜುರ್ಗಿ ಅವರ ಬಗ್ಗೆ ಎಲ್ಲೇ ಪಬ್ಲಿಕ್ ಮಾತಾಡಿದ್ರೆ ನಾ ಬಿಡುದಿಲ್ಲ ಅಂತ. ಅವೇನ್ ಹುಚ್ಚವ ಅವ್ ಪಬ್ಲಿಕ್ ನಾಗ ಮಾತಾಡ್ತಿದ್ದೇವ. ಅವೇನ್ ಹುಚ್ಚವ ಅವ್ನ್ರಿ ರೇವಣಸಿದ್ಧನ ಗ್ರಂಥ ಏನು ಹುಚ್ಚದನ ಅವ್ನ್ ಮಾತ್ ಕೇಳ್ಬೇಡ್ರಿ ಅಂತ ಹೇಳ್ತಿದ್ದೇವ. ನಾನ್ ಹೇಳ್ದೆ, ಅವ್ರು ಹೇಳ್ದೆ ಅವನು ದಮ್ ಇತ್ತು ಅಂತಂದ್ರ ನನ್ ಮೇಲೆ ಕೇಸ್ ಹಾಕಂತ. ಯಾರ ಬಗ್ಗೆ ಹೇಳತ್ತೀರಿ ಸರ್ ನೀವು? ನಾನು ರಂಭಾಪುರಿ ಪೀಠದವನು. ಓಕೆ ಓಕೆ ಸರ್ ಓಕೆ. ಅವನಿಗೆ ದಮ್ ಇದ್ರ ಈ ಪುಸ್ತಕ ಸುಳ್ಳದ ಅಂತ ಹೇಳಿ ಕೋರ್ಟಿಗೆ ಹಾಕಂತ ಹೇಳಿ. ಸುಮ್ನೆ ಯಾಕೆ ನಿಮ್ದು MLA ಅವರು ಇವರು ಎಲ್ಲ ದೊಡ್ಡವ್ರು ಕರೆಸ್ತಾರ? ಅಂದ್ರೆ ವಿಷಯವನ್ನ ಚರ್ಚೆ ಮಾಡೋಣ ಅಂತ ರೆಡಿ ಇದೀರಿ ನೀವು ಎಲ್ಲದಕ್ಕೂ ಅಂತ ಹೇಳ್ತಾ ಇದೀರಿ. ಕೋರ್ಟ್ಗೆ ಆದ್ರೂ ರೆಡಿ, ನಾವು ಚರ್ಚೆಗಾದ್ರೂ ರೆಡಿ. ಎಲ್ಲದಕ್ಕೂ ರೆಡಿ ಇದೇವ್ರಿ. ರೆಡಿ ಇದ್ದಿಲ್ಲ ಇವತ್ತಿನವರೆಗೂ 15 ವರ್ಷ ಮೇಲ್ಪಟ್ಟ ಆಯ್ತು. ಇವತ್ತು ಯಾರು ಅದಕ್ಕೆ ಪ್ರಶ್ನೆ ಮಾಡಿಲ್ಲಲ್ಲ. ಈಗೇನ್ ಮಾಡ್ತೀರಿ? ಸರಿ ಇದೆ ಸರ್. ರೇವಣಸಿದ್ಧನ ಪುಸ್ತಕ ಓದ್ಕೊಂಡವ್ರೆಲ್ಲ ನನ್ನ ಹತ್ರ 10 ಪುಸ್ತಕ ಖರೀದಿ ಮಾಡ್ಕೊಂಡು ಹೋದವ್ರು ಅದಾರ. ಮತ್ತೆ ನೀವು ಅವಾಗ ಯಾಕೆ ಚರ್ಚೆ ಮಾಡ್ಲಿಲ್ಲ? ಈಗ ಚರ್ಚೆ ಮಾಡುವಷ್ಟು ಧೈರ್ಯ ನಿಮಗೆ ಎಲ್ಲಿಂದ ಬರ್ತದ? ರೆಕಾರ್ಡ್ ಬೇಕಲ್ಲ, ವಿತ್ ರೆಫರೆನ್ಸ್ ರೆಕಾರ್ಡು. ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಏನ್ ಬರ್ಬೇಕಲ್ಲ ನಿಮ್ಮಲ್ಲಿ. ಸುಮ್ಮನೆ ಒಂದ್ ಕತೆ ಕಟ್ಕೊಂಡು ನಿಮ್ ಮಠದಿಂದ ಒಂದು 10-20 ಪುಸ್ತಕ ಬರ್ಸೋದು, ಬೇರೆ ಬೇರೆ ಟೈಟಲ್ ನಾಗ ಬರ್ಸು, ಮತ್ತೆ ಹೇಳುದು ಅದೇ ಹೇಳುದು. ಸರ್ ಈಗ ತಾವು ಸಾಹಿತ್ಯ ಕ್ಷೇತ್ರದಲ್ಲಿ, ಸಂಶೋಧನಾ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆಗೆ ಸರ್ಕಾರ ಇತ್ತೀಚೆಗೆ ಕನಕಶ್ರೀ ಪ್ರಶಸ್ತಿ ಕೊಟ್ಟಿತ್ತು ಸರ್ ತಾವು. ಸಿದ್ದರಾಮಯ್ಯನವರೇ ಪ್ರದಾನ ಮಾಡಿದ್ರು ಮುಖ್ಯಮಂತ್ರಿಗಳು. ಅವ್ರಿಗೆ ಈ ಮೂಲಕ ಏನಾದ್ರು ನೀವು ಮನವಿ ಕೊಡಕ್ ಏನಾದ್ರು ಬಯಸ್ತೀರ ಸರ್? ರೇವಣಕಾಚಾರ್ಯರ ಬದಲಿಗೆ ರೇವಣಸಿದ್ಧರು ಅಂತೇಳಿ. ಇಲ್ಲ, ನಾನು ಅವ್ರಿಗೆ ಹೇಳುದು ಇಷ್ಟೇ. ಬಸವರಾಜ ಬೊಮ್ಮಾಯಿ ಅವರು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡು ತಪ್ಪು. ಅದರ ಮೇಲೆ ಈಗ ರೇಣುಕಾಚಾರ್ಯನೋ ರೇವಣಸಿದ್ಧನೋ ಅನ್ನೋದ್ರ ಬಗ್ಗೆ ಒಂದು ಸಂಶೋಧನಾ ಮಂಡಳಿಯನ್ನು ನೇಮಿಸಿದೆ. ಅಂದ್ರೆ ಸರ್ ಈಗ ತಾವು ನೇರವಾಗಿ ಏನಾದ್ರು ಮುಖ್ಯಮಂತ್ರಿಗಳಿಗೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಆಗಿರ್ಬೋದು, ಈ ಸಿದ್ದರಾಮಯ್ಯನವ್ರಿಗೆ ಏನಾದ್ರು ಮನವಿ ಕೊಟ್ಟಿದ್ದೀರ ಅಂತ? ಇಲ್ಲ, ಇದು ನಾನು ಒಂದೇ ಅಲ್ಲ, ಇಡೀ ಕರ್ನಾಟಕದ ಕುರುಬರ ಸಂಘಗಳು ಎಲ್ಲಾನು ಕೊಟ್ಟಾರ. ಜೊತೆಗೆ ಶರಭಯ್ಯ ಸ್ವಾಮಿಗಳು ಅಂತ ಹೇಳಿ ಸರ್ ತಮ್ಮ ಬಗ್ಗೆ ಮಾತಾಡಿದ್ರು, ಅವರು ಕೂಡ ಮನವಿ ಕೊಟ್ಟಿದೀವಿ ನಾವು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅಂತ ಹೇಳಿದ್ರು ಸರ್. ಕೊಟ್ಟಿದ್ರು. ಸರ್ ಇನ್ನೊಂದು, ಈಗ ಈ ರೇವಣಸಿದ್ಧರಿಗೂ ಮತ್ತು ಈಗ ಹಾಲುಮತ ಮೂಲ ಗುರುಪೀಠ ಅಂತ ಕರೆಯಲ್ಪಡುವಂತ ಸರೂರಿಗೂ ಯಾವ ತರ ಒಂದು ಸಂಬಂಧ ಸರ್? ರೇವಣಸಿದ್ಧರು ನೋಡ್ರಿ, ಸರೂರದಲ್ಲಿ ಅವರ ತಂದೆ ಹುಟ್ಟಿದ್ದು ಸರೂರದಲ್ಲಿ. ಅವರು ತಂದೆ ಹೆಸರು ಸರ್ ಶಾಂತಮುತ್ತಯ್ಯ. ಅವ್ರ ತಂದೆ ಹೆಸರು ಶಾಂತಮುತ್ತಯ್ಯ ಅಥವಾ ಶಾಂತಿಮಯ? ಶಾಂತಿಮಯ ಇವ್ರು ಕರೀತಾರೆ. ಶಾಂತಿಮಯ ಎರಡು ಒಂದೇ. ಈ ಶಾಂತಮುತ್ತಯ್ಯನ ಉಲ್ಲೇಖ ನಿಮ್ಮ ಶಿರ್ವಾಳ ಶಾಸನದಲ್ಲಿ ಇದೆ. ಶಾಂತಮಯ್ಯ ದೇವಂಗಳ ಪುತ್ರ ಅಂತೇಳಿ ಇದೆ ಸರ್, ಇಲ್ಲಿ ನೋಡ್ತಾ ಇದ್ದೆ ನಾನು. ಇದೆ. ಮತ್ತೆ ಇದ್ದ ಮೇಲೆ ನಾನ್ ಹೇಳ್ತೀನಿ, ಈ ಹಿಂದಿನ ಬಸವರಾಜ ಬೊಮ್ಮಾಯಿ ಮಾಡ್ಲಿಲ್ಲ. ಅವ್ನು ತನ್ನ ಲಾಭ ಬೇಕಾಗಿತ್ತು, ತಾನು ಮುಂದೆ ಬಾರಿಸಿ ಬರ್ಬೇಕಾಗಿತ್ತು, ತನ್ನ ಮುಖ್ಯಮಂತ್ರಿ ಕಟ್ಟಿ ಮಾಡಕ್ ಮಾಡಿದ್ರು. ಇರ್ಲಿ, ಈಗ ನೀವು ಕೂತಿರಲ್ಲ ಮುಖ್ಯಮಂತ್ರಿ ಪೀಠನಲ್ಲಿ, ನೀವು ಅದನ್ನ ಒಂದು ಸಂಶೋಧನಾ ಮಂಡಳಿ ನೇಮಿಸ್ರಿ. ಆ ನಿರ್ಧಾರ ಏನ್ ಕೊಡ್ತೇವ ನಾವು ಅದಕ್ಕೆ ಒಪ್ಕೋತೇವ. ಸುಮ್ನೆ ಏಕಪಕ್ಷೀಯವಾಗಿ ಡೋಲ್ ಒಂದ್ ಕೈಲಿ ಡೋಲ್ ಹೊಡ್ಕೊಂತ ಅಲ್ಲ ಅಂತ ನಾನ್. ಅಂದ್ರೆ ನೀವು ಸಂಶೋಧನೆ ಮಂಡಳಿ ಒಂದ್ ರಚಿಸ್ಲಿ, ಆ ಸಂಶೋಧನೆ ಮಂಡಳಿ ಏನ್ ತೀರ್ಪು ಕೊಡ್ತಾ ಅದಕ್ಕೆ ನಾವು ಒಪ್ಕೋತೀವಿ ಅಂತ ಹೇಳ್ತೇವೆ. ನಾವು ದಾಖಲೆಗಳನ್ನ ಕೊಡ್ತೇವೆ ಅವ್ರಿಗೆ. ಹೌದ್ ಬಿಡ್ರಿ, ಮತ್ತೆ ಅದು ಸಂಶೋಧನೆ ಮಂಡಳಿ ಅಂತಂದ್ರ ಈಗ ಐತಿಹಾಸಿಕ ಸತ್ಯವನ್ನ ಹೇಳ್ತೈತ್ರಿ ಅದು. ನಾವು ದಾಖಲೆಗಳನ್ನ ಕೊಡ್ತೇವೆ ಅವ್ರಿಗೆ. ಅವ್ನು ಯಾವ ರೇಣುಕಾಚಾರ್ಯ ಅಂತ ಹೇಳಿ ಹೇಳ್ತಾರ, ಅವನು ಬಂದ್ ಕೊಡ್ಲಿ, ಅವರು ದಾಖಲೆ ಕೊಡ್ಲಿ, ನೀವು ಕೊಡ್ತೇವೆ ಕೊಡ್ಲಿ. ಅವಾಗ ನೋಡೋಣಂತ ಯಾರದ ಮೇಲೋ ಯಾರ ಕೇಳುವ ಅಂತ ಹೇಳಿ. ಎಸ್,
ಅಂದ್ರೆ ಇಷ್ಟೊತ್ತು ನೀವು ಏನ್ ವಿಷಯ ಹೇಳಿದ್ರಿ ಸರ್, ಈ ಮಾತಿಗೆ ನೀವು ಬದ್ಧರಾಗಿರ್ತೀರಿ ಸರ್. ಅದೇ ಬದ್ಧ ಆಗಿಲ್ರಿ, ನಾನ್ ಪುಸ್ತಕನ ಪ್ರಕಟ ಬರ್ದಿನಲ್ಲ, ಯಾಕೆ ನೀವ್ ಅದಕ್ಕೆ ಹೋಗ್ಲಿಲ್ಲ? ಡಾಕ್ಯುಮೆಂಟರಿ ಎವಿಡೆನ್ಸ್ ಅದು. ನೀವು ಹೇಳಿಕೆ ಬಿಡ್ರಿ, ಮತ್ತೆ ಇವ ಯಾಯದಲ್ಲಿ ಮಾಡಿದ್ರು ಯಾವ್ದಲ್ಲಿ ಮಾಡಿದ್ರು, ಅದು ಡಾಕ್ಯುಮೆಂಟರಿ ಅಲ್ಲ, ನಿಮ್ಗೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಅದು. ಮತ್ತೆ ಅದನ್ನ ಬಿಟ್ಕೊಂಡು ಸುಮ್ನೆ ಕುಂತ್ರೆ, ಸುಮ್ನೆ ಹಿಂದೆ ಏನಾರ ಪಕ್ಕಕ್ಕೆ ಬಂದು ಮನೆಗಳ ಹಿಂದ ಕಿಟಕಿಯಾಗ ಬಂದು ಕುಸು 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 ಅನ್ನೋದಲ್ಲ. ನೀವು ಬಂದ್ ಇಲ್ಲಿ ಎದುರಿಗೆ ಕೂತ್ಕೊಂಡು ಹೇಳ್ಬೇಕ ಅವ್ರು, ಇದು ಅಲ್ಲ, ಇದು ರೇವಣ ಸಿದ್ಧನ ಅದ ಅಥವಾ ಇಲ್ಲ ಅಂತ ಹೇಳಿ ನೀವು ಸಾಧನೆ ಸಾಧಿಸ್ತೀರಿ. ನಾವಂತೂ ಸಾಧಿಸೇವೀಗ, ರೇವಣ ಸಿದ್ಧರೇ ಮೂಲ ಅಂತ ಮಾಡೇವೀಗ. ನಾವೀಗ ನಮ್ಮ ಕಡೆಯಿಂದ ವಾದ ಮುಗಿದು ಹೋಗ್ಯದ, ಎಲ್ಲಾ ಪುಸ್ತಕದಲ್ಲಿದೆ. ನಮ್ಮ ವಾದ ಆಲ್ರೆಡಿ ಪ್ರಿಂಟೆಡ್ ಅದ. ಈಗ ನಿಮ್ಮದು ಏನ್ ಪ್ರಿಂಟೆಡ್ ಅದ ತೋರ್ಸ್ರಿ ನಾನು. ರೇಣುಕಾಚಾರ್ಯ ಎಲ್ಲಿಂದ ಬಂದ, ಎಲ್ಲಿಂದ ಹುಟ್ಟಿದ, ಹೆಂಗ್ ಬಂದ, ಅವ್ರ ಅಪ್ಪರು ಅವ್ರ ಯಾರು ತೋರ್ಸ್ಲಿ. ಸುಮ್ಮನೆ ಒಂದ್ ಕರೆದು ರೇಣುಕಾಚಾರ್ಯ. ನಾನು ಎಲ್ಲಿ ಹೋದ್ರು ನಾನು ಈ ರೇಣುಕಾಚಾರ್ಯನ ಬಗ್ಗೆ ನಾನು ಟೀಕೆ ಮಾಡಿದ್ದೇನೆ. ಪ್ರತಿಯೊಂದು ಬಹಳಷ್ಟು ನನ್ನ ವಿಡಿಯೋಗಳದಾವ. ನಾನು ಇದೊಂದು ಎಲ್ಲ ಬಹಳಷ್ಟು ವಿಡಿಯೋಗಳದಾವ. ಯಾಕಂತಂದ್ರೆ ಈಗ ರೇವಣ ಸಿದ್ಧರ ಜಯಂತಿ ಬರ್ತಾ ಇದಲ್ಲ ಸರ್, ಅದಕ್ಕೋಸ್ಕರ ಈ ವಿಷಯವನ್ನ ಎಲ್ಲರಿಗೆ ತಿಳಿಸ್ಬೇಕು, ಅದೇ ಉದ್ದೇಶ ಸರ್. ವಾಸ್ತವ ಸತ್ಯ ಹೊರಗೆ ಬರ್ಬೇಕು ನಾವು. ನಾಳೆ ಇದೆ 1ನೇ ತಾರೀಕು. ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ರೆ ಇದನ್ನ ನಿಮ್ಮ ಒಪ್ಪಿಗೆ ಮೇರೆಗೆ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೌದು, ಬೇಕಾದಂಗೆ ಹಾಕ್ಬೋದು. ನಾನೇ ನಮ್ಮ ಯೂಟ್ಯೂಬ್ ನಲ್ಲಿ ನಾನು ಇದನ್ನೇ ಮಾತಾಡ್ತೀನಿ. ಓಕೆ ಸರ್, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.